ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಗುಂಡಿಯನ್ನು ನಾವೇ ತೋಡ್ಕೊಳ್ತಾ ಇದೀವ ಅನ್ನುವಂತಹ ಪ್ರಶ್ನೆ ಕೆಲ ಸಂದರ್ಭದಲ್ಲಿ ಮೂಡ್ಬಿಡುತ್ತೆ. ಈಗಲೂ ನೋಡಿ 100 ವರ್ಷಗಳ ಹಳೆಯ ಮರಗಳಿಗೆ ಕೊಡಲಿ ಏಟು ಕೊಡೋದಕ್ಕೆ ಮುಂದಾಗಲಾಗಿದೆ. ಸರ್ಕಾರದಿಂದ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಆಹಾರ ಸೌಧ ಕಟ್ಟಡ ನೆಪದಲ್ಲಿ ಮರಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಲಿಯಸ್ಕರ್ ರಸ್ತೆಯಲ್ಲಿ ಇಲ್ಲಿ ತನಕ 23 ಮರಗಳಿಗೆ ಕೊಡಲಿ ಏಟನ್ನು ನೀಡಲಾಗಿದೆ. ಅರಣ್ಯ ಇಲಾಖೆ ಜಾಗದಲ್ಲೇ ಆಹಾರ ಸೌಧ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹಳೆಯ ಮರಗಳನ್ನು ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ತೆರವು ಮಾಡೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಮರಗಳ ಮಾರಣ ಹೋಮ ಆಗಿದೆ. ಗಮನಿಸ್ತಾ ಇದ್ರಿ, ಆಹಾರ ಸೌಧ ನಿರ್ಮಾಣ ಮಾಡೋದಕ್ಕೆ ಅರಣ್ಯ ಇಲಾಖೆಯ ಜಾಗದಲ್ಲಿ 23 ಹಳೆಯ ಮರಗಳನ್ನ ಇಲ್ಲಿ ಕಡಿಯಲಾಗಿದೆ. ಸೊ ಈಗಾಗಲೇ ಎಲ್ಲ ಕಟಾವನ್ನ ಮಾಡಿ ರಸ್ತೆ ಮೇಲೆ ಹಾಗೆ ಇಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಮರಗಳ ತೆರವು ಕೂಡ ನಿನ್ನೆಯಿಂದ ಆಗ್ತಾ ಇದೆ. ಇದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯ ರಸ್ತೆಯಲ್ಲಿ ಆಗಿರುವಂತಹ ಮರಗಳ ತೆರವು ಕಾರ್ಯಾಚರಣೆ. ಇದನ್ನ ಈ ಒಂದು ಜಾಗದಲ್ಲಿ ಆಹಾರ ಸೌಧವನ್ನ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ 7 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನ್ಗಳು ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆ ಒಂದು ಕಾಂಪೌಂಡ್ನ ಪಕ್ಕದಲ್ಲಿ ಅಂದರೆ ಆ ರಸ್ತೆಯ ಬದಿಯಲ್ಲಿ ಇದ್ದಂತಹ ಮರಗಳನ್ನು ಕಂಪ್ಲೀಟ್ ಆಗಿ ಕಡಿತ ಮಾಡಲಾಗಿದೆ. ಸುಮಾರು 100 ವರ್ಷಗಳ ಹಳೆಯದಾಗಿರುವಂತಹ ಬೃಹತ್ ಮರಗಳು. ಇದೇ ಮರಗಳ ಕೆಳಗಡೆ ನೆರಳಲ್ಲಿ ಸಾಕಷ್ಟು ಜನ ಇಲ್ಲಿ ಆಟೋ ಸ್ಟ್ಯಾಂಡ್ಗಳನ್ನು ಮಾಡ್ಕೊಂಡಿದ್ರು. ಜೊತೆಗೆ ಒಂದಿಷ್ಟು ಫುಟ್ಪಾತ್ ಅಂಗಡಿಗಳನ್ನು ಎಲ್ಲವನ್ನ ಕೂಡ ಇಟ್ಕೊಂಡಿದ್ರು. ಆದರೆ ಬಿಲ್ಡಿಂಗ್ ನಿರ್ಮಾಣ ಕಾಮಗಾರಿಗೆ ಈ ಒಂದು ಮರಗಳು ಅಡ್ಡಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅದನ್ನು ಕಡಿದಿದ್ದಾರೆ. ಸೊ ತುಂಡರಿಸಿ ಇದೀಗ ಪಕ್ಕಕ್ಕೆ ಇಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಮತ್ತೆ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಬಹುಶಃ ಇದು ಸಂಬಂಧಪಟ್ಟಂತಹ ಇಲಾಖೆಯವರ ಜೊತೆ ಏನೋ ಅನುಮತಿಯನ್ನು ಪಡೆದೇ ಇದನ್ನು ಕಟಾವು ಮಾಡಿರಬಹುದು. ಆದರೆ ಸಾರ್ವಜನಿಕರು ಜೊತೆಗೆ ಸ್ಥಳೀಯರ ವಿರೋಧ ಆಕ್ರೋಶಗಳು ಕೂಡ ಇದ್ದಾವೆ. ಸುಮಾರು ಜನರಿಗೆ ನೆರಳನ್ನು ಕೊಡ್ತಾ ಇತ್ತು. ಆದರೆ ಮನೆ ಮುಂದಿದ್ದಂತಹ ಒಂದು ಮರವನ್ನು ಕಡಿದ್ರೆ ನಮ್ಮ ಮೇಲೆ ದೂರನ್ನು ದಾಖಲು ಮಾಡ್ತಾರೆ. ಆದರೆ 20ಕ್ಕೂ ಹೆಚ್ಚು ಮರಗಳನ್ನು ಕಡಿದಿರುವಂತಹ ಇವ್ರ ಮೇಲೆ ಯಾರು ದೂರು ಕೊಡಬೇಕು, ಇವ್ರ ಮೇಲೆ ದೂರು ಕೊಟ್ಟರೆ ಕ್ರಮ ಆಗುತ್ತಾ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈ ಒಂದು ಬಿಲ್ಡಿಂಗ್ ನಿರ್ಮಾಣ ಕಾಮಗಾರಿಗೆ ಅಂತ ಹೇಳಿ ಕಡಿದಿರುವಂತಹ ಈ ಒಂದು ಮರಗಳನ್ನು ನೋಡಿ ಈಗ ಸಹಜವಾಗಿ ಸಾರ್ವಜನಿಕರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಈ ರೀತಿಯ ಕ್ರಮಕ್ಕೆ ಮುಂದೆ ಆಗಬಾರ್ದಾಗಿತ್ತು, ಅಲ್ಟರ್ನೇಟಿವ್ ಆಗಿ ಬೇರೆದೇ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಹುದಾಗಿತ್ತು ಅನ್ನುವಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ಕಾರ ಸೌಧಗಳ ಮೇಲೆ ಸೌಧವನ್ನು ನಿರ್ಮಾಣ ಮಾಡ್ತಾ ಇದೆ. ಬಟ್ ಯಾವುದರ ಸಮಾಧಿ ಮೇಲೆ? ಪ್ರಕೃತಿಯ ಸಮಾಧಿ ಮೇಲೆ, ಮರಗಳ ಸಮಾಧಿ ಮೇಲೆ. ವಿಡಂಬನೆ ಏನು ಅಂತ ಹೇಳಿದ್ರೆ ಜೂನ್ 5ನೇ ತಾರೀಕು ಮಾತ್ರ ಪರಿಸರ ಪ್ರೇಮ, ಪ್ರಕೃತಿಯ ಪ್ರೇಮದ ಬಗ್ಗೆ ಎಲ್ಲ ಪಾಠವನ್ನು ಮಾಡ್ತಾರೆ, ಮಕ್ಕಳಿಗೆ ಕಿವಿ ಮಾತು ಹೇಳ್ತಾರೆ. ಬಟ್ ಅವ್ರು ಮಾಡುವಂತಹ ಕೆಲಸ ಏನು ಅಂತ ಕೇಳಿದ್ರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಸಮಾಧಿ ಕಟ್ಟೋ ಕೆಲಸ.